ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ಚಿರತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ವಾರದ ಮಟ್ಟಿಗೆ ತುಂಬ ಉತ್ಕೃಷ್ಟವಾದ ವಾರ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 4 ತುಂಬ ಶುಭವಾರಗಳು ಅಂತ ಪರಿಗಣಿಸಿದೆ. ಹೀಗಾಗಿ ಬುಧವಾರ ದಿವಸ ಉತ್ತಮ ವಾರ ದಿವಸ. ಬುಧ ಅಂತಂದರೆ ಬುದ್ಧಿ ಅಂತ. ಹೀಗಾಗಿ ಆಲೋಚನೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯ ಸಂಗ್ರಹ ಮಾಡ್ತಕ್ಕಂಥ ಅಥವಾ ಗುರು ಹಿರಿಯರನ್ನು ಭೇಟಿ ಮಾಡ್ತಕ್ಕಂಥ ಮತ್ತು ಶಾಸ್ತ್ರ ಚಿಂತನೆಗಳಿಗೆ ಸಂಬಂಧಿಸಿದ ಹಾಗೆ ಅಧ್ಯಯನ, ಅಧ್ಯಾಪನ ಯಾವುದೂ ಆಗುತ್ತೆ. ಅಂತೂ ವಿದ್ಯಾ ಸಂಗ್ರಹಕ್ಕೆ ಬೇಕಾಗಿರತಕ್ಕಂಥ ಕಾರ್ಯಗಳನ್ನು ಬುಧವಾರ ದಿವಸ ನಾವು ಮಾಡಬೇಕು ಅಂತಿದೆ. ಹಾಗೆ ಮಾಡೋದ್ರಿಂದಾಗಿ ಅದು ನಮಗೆ ಆ ಫಲ ಅನ್ನೋದು ಬಹಳ ಶೀಘ್ರದಲ್ಲಿ ಸಿಗುತ್ತೆ ಅಂತ. ಹೀಗಾಗಿ ಈ ದಿವಸ ಬುಧವಾರ ಇಂಥ ಒಂದು ಚಿಂತನೆ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ. ಈಗ ವಿದ್ಯಾರ್ಥಿಗಳು ಅಧ್ಯಯನ, ಸಂಗ್ರಹಣ ಇವುಗಳನ್ನು ಬಿಟ್ಟು ಉಳಿದಿದ್ದೆಲ್ಲ ಆ ಒಂದು ಚಿತ್ತ, ಮನಸ್ಸು ಅನ್ನೋದು ಹಾಗೆ ಹರಿದು ಹೋಗಿಬಿಟ್ಟಿದೆ ಬೇರೆ ಬೇರೆ ಕಡೆಗಳಿಗೆ, ಬೇಡದ ಆಸಕ್ತಿ ಕಡೆಗಳಿಗೆ. ಇದನ್ನು ಹೇಗಪ್ಪ ಕೇಂದ್ರೀಕರಿಸೋದು, ಹೇಗಪ್ಪ ನಾವು ಸೆಳೆದಿಟ್ಟು ಒಂದು ಕಡೆಗೆ ಇರತಕ್ಕಂಥದ್ದು? ವಿದ್ಯಾರ್ಥಿಗಳ ಮನಸ್ಸನ್ನು ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಇದರ ಬಾಧೆ. ಹೇಗಪ್ಪ ಇವನನ್ನು ಸರಿಪಡಿಸಲಿ, ಹೇಗಪ್ಪ ಇವನನ್ನು ಈ ಕಡೆಗೆ ತರಲಿ ಒಳ್ಳೆಯ ದಾರಿಗೆ ಅಂತ ಪಾಪ ಅವರು ಚಡಪಡಿಸ್ತಾ ಇರ್ತಾರೆ. ಮಕ್ಕಳಿಗೆ ಅದಿರಲ್ಲ. ಅವರಿಗೆ ಅದರದೇ ಆದ ಚಿಂತೆ, ಅದರದೇ ಆದ ಲೋಕ, ಅದರದೇ ಆದ ಆ ದಾರಿಯಲ್ಲಿ ಹೋಗಿಬಿಟ್ಟಿದ್ದಾರೆ. ಅವರು ಮತ್ತೆ ತಂದೆ ತಾಯಿಗಳು ಆಗುವವರೆಗೆ ಇದೇ ಸಮಸ್ಯೆ. ಅವ್ರ ಮಕ್ಕಳ ಸಮಸ್ಯೆ ಇದೇ ಥರ ಸಮಸ್ಯೆಗೆ ಬಂದು ಆ ದಾರಿಯಲ್ಲಿ ನಿಂತಾಗ ಆಗ ವ್ಯಥೆ ಗೊತ್ತಾಗುತ್ತೆ ಪಾಪ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಬುಧವಾರವಾಗಿದೆಯಲ್ಲ, ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಒಂದೇ ಮನಸ್ಸನ್ನು, ಬುದ್ಧಿ ಮನಸ್ಸುಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಯಾವುದು ಬೇಕೋ ಮಾರ್ಗ ತೋರಿಸ್ಬೇಕಲ್ಲ, ಒಂದು ದಾರಿಯಲ್ಲಿ ಸಾಗಬೇಕಲ್ಲ, ಆ ದಾರಿಗೆ ಅನುಕೂಲ ಆ ದಾರಿಗೆ ತಂದು ನಿಲ್ಲಿಸುವ ಒಂದು ಸಹಕಾರವನ್ನು ವಿಷ್ಣು ಸಹಸ್ರನಾಮ ಮಾಡಿಕೊಡುತ್ತೆ. ಹೀಗಾಗಿ ಅವ್ರು ಮಾಡಲ್ವಲ್ಲ, ನಾವು ಮಾಡೋದು ಅಂತಂದರೆ ಅವರೇ ಮಾಡಬೇಕು. ಯಾರಿಗೆ ಸಮಸ್ಯೆ ಇದೆ ಅವ್ರು ತಾನೇ ಟ್ರೀಟ್ಮೆಂಟ್ ತೊಗೋಬೇಕು. ನನಗೆ ಕಾಯಿಲೆ ಇದೆ ಅಂದರೆ ನಾನು ಔಷಧಿ ತೊಗೋಬೇಕು. ಹೀಗಾಗಿ ನಮ್ಮ ಅಪ್ಪ ಅಮ್ಮ ತೊಗೊಳ್ಳೋದ ಅಥವಾ ಯಾರೋ ಪಾಪ ಇರ್ತದಲ್ಲ ಆ ಒಂದು ಪಾಪ ವಾತ್ಸಲ್ಯ, ಅದರಿಂದಾಗಿ ಬೇರೆ ಇನ್ಯಾರೋ ಮಾಡೋದು ಆಗಲ್ಲ. ಅದು ಅವರೇ ಮಾಡಬೇಕಾಗತ್ತೆ. ಹಾಗಾಗದೇ ಇದ್ದಾಗ ಬಲವಂತವಾಗಿ ಒಂದು 20 ನಿಮಿಷ ಮಾಡಿಸಬೇಕಾಗತ್ತೆ. ಆಮೇಲೆ ಬರ್ತಾ 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 ಅದು ಮನಸ್ಸು ಪರಿವರ್ತನೆ ಆಗ್ತಾ ಹೋಗುತ್ತೆ. ಭಗವದ್ ಅನುಗ್ರಹ ಉಂಟಾಗಬೇಕು ಮುಖ್ಯವಾಗಿ. ಹೀಗಾಗಿ ದಿವಸ ಕನಿಷ್ಠ ಅದನ್ನು ಪ್ಲೇ ಮಾಡೋದು, ಪ್ರಾಥಮಿಕ ಹಂತದಿಂದ ಪ್ರಾರಂಭ ಮಾಡೋದು. ಮಕ್ಕಳು ಮೊದಲಿಗೆ ಎಲ್ಲವನ್ನು ಬರೆದುಬಿಟ್ಟು ಸ್ಲೇಟ್ ಕೊಟ್ಟಿದ್ದು ಮಾತ್ರಕ್ಕೇ ಅವ್ರಿಗೇನೋ ಬ್ರಹ್ಮಸೂತ್ರ ಬರೀಬೇಕು ಅಂತಿಲ್ಲ, ತಿದ್ದಿಸ್ಬೇಕಾಗತ್ತೆ. ಈ ಹೇಗೆ ತಾಯಿ ತಿದ್ದಿಸ್ತಾಳೋ ಸಣ್ಣ ಮಗುವಿಗೆ ಅಲ್ಲಿಂದ ಪ್ರಾರಂಭವಾಗುತ್ತಲ್ಲ, ಹಾಗೆ ವಿಷ್ಣು ಸಹಸ್ರನಾಮ ಮೊದಲು ಕೇಳಿಸ್ಕೊಳ್ಳೋದು, ಪ್ರಾರಂಭ ಮಾಡೋದು. ಅಲ್ಲಿಂದ ಹಂತ ಹಂತವಾಗಿ ಪರಿವರ್ತನೆ ಆಗುತ್ತೆ. ಅಂತಹ ವಾತಾವರಣವನ್ನು ಸತ್ಸಂಗ, ನಾನು ಈ ಹಿಂದೆ ಒಂದು ಸಲ ಹೇಳಿನಲ್ಲ, ಸಂಗ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾಧೀಯತಾಂ, ಸಾಧನ ಪಂಚಕದಲ್ಲಿ ಇರ್ತಕ್ಕಂಥದ್ದು. ಅಂತಹ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ರೆ ಸಹಜವಾಗಿ ಎಲ್ಲರೂ ಮಾರ್ಗಕ್ಕೆ, ದಾರಿಗೆ ಬರ್ತಾರೆ ಅಂತ. ಆ ಪ್ರಯತ್ನ ಆಗಲಿ, ಅದಕ್ಕೆ ಭಗವಂತನ ಕೃಪೆ ಉಂಟಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಲಾವಣ್ಯ ಅವರು ನಂಜನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/4/2008, ಸಮಯ 2:32 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಲಾವಣ್ಯ ಅವರ ಪ್ರಶ್ನೆ, ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುಚಂದ್ರರ ಯುತಿ ಇರೋದು ತುಂಬ ಒಳ್ಳೆಯದು. ನೋಡಿ, ಇದು ಒಳ್ಳೆಯ ಏನು ಇಷ್ಟೊತ್ತು ಹೇಳಿದ್ನಲ್ಲ, ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಸಂಗ್ರಹಣ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಹುಡುಕಾಟ, ಇದು ಚೆನ್ನಾಗಿದೆ. ನೋಡಿ, ಪಂಚಮದಲ್ಲಿ ಗುರು ಇದ್ದುಬಿಟ್ರೆ ಬುದ್ಧಿಸ್ಥಾನಾಧಿಪೇ ಸೌಮ್ಯೆ, ಅವನು ಸೌಮ್ಯ ಗ್ರಹನಾಗಿದ್ದು, ಬುದ್ಧಿಸ್ಥಾನೇ ಶುಭಯುತೆ, ಅಲ್ಲಿ ಶುಭ ಗ್ರಹಗಳಿದ್ದು ಪಂಚಮ ಸ್ಥಾನದಲ್ಲಿ ತೀವ್ರ ಬುದ್ಧಿಂಬಿ ನಿರ್ದಿಶೇತ ಅಂತ ಹೇಳುತ್ತಲ್ಲ, ಪರೇಂಗಿತಜ್ಞೋ ಮೇಧಾವಿ ಕಾರಕ್ಕೆ ಶುಭ ಸಂಯುತೆ ಅಂತಕ್ಕಂಥ ಯಾವ ಮಂತ್ರ, ಯಾವ ಸೂತ್ರ ಇದೆ ಅದು ಎಲ್ಲ ಅನ್ವಯ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡಬಹುದು. ಇದು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ, ಅಂದರೆ ನೀವು ಎಜುಕೇಷನ್ ಕ್ಷೇತ್ರ ಅಂತೀವಲ್ಲ, ಫೀಲ್ಡ್ ಅಂತೀವಲ್ಲ, ಹಾಗೆ ನೀವು ಟೀಚಿಂಗು, ಕೋಚಿಂಗು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಹಾಗೆ ಪ್ರಯತ್ನ ಮಾಡಬಹುದು. ತುಂಬ ಚೆನ್ನಾಗಿದೆ. ಹೈಯೆಸ್ಟ್ ಬರ್ತಾ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಆಂಜನೇಯನ ಪ್ರಾರ್ಥನೆ ಬೇಕು. ಲಗ್ನದ ಶನೈಶ್ಚರ ಸ್ವಲ್ಪ ಆಲಸ್ಯವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಆಲಸ್ಯದಿಂದ ನೀವು ಹೊರಗೆ ಬಂದುಬಿಟ್ರೆ ಅಪ್ಪಟ ಚಿನ್ನ ಆ ಥರ ಆಗಿಬಿಡ್ತೀರ. ಹೀಗಾಗಿ ಪ್ರತಿ ಶನಿವಾರ ಆಂಜನೇಯನಿಗೆ ಒಂದು ಸೇವೆ ಮಾಡಿ, ಮನಸ್ಸಿಂದ ಭಕ್ತಿಯಿಂದ ಆಂಜನೇಯನ ಸ್ಮರಣೆ ಮಾಡಿದ್ರೆ ಬುದ್ಧಿ ಚುರುಕಾಗುತ್ತೆ. ಅದರಿಂದ ಮುಂದೆ ನಿಮಗೆ ಅನುಕೂಲ ಇದೆ. ಒಳ್ಳೆಯದಾಗಲಿ ತಮ್ಮಿ. ಸರಿ ಶಾಸ್ತ್ರಿಗಳೇ, ಇನ್ನು ಅದ್ವೈತ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/1/2011, ಸಮಯ 4:50 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅದ್ವೈತ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ಅದ್ವೈತ್ ಒಳ್ಳೆಯ ಹೆಸರು. ಶೃಂಗೇರಿಯಲ್ಲಿ ಅದ್ವೈತ ಸಂಸ್ಥಾಪನೆ ತಾನೇ ಆಗಿರೋದು. ಚೆನ್ನಾಗಿದೆ. ಅಂತೂ ಇದು ಜಾತಕ ನೋಡಿದ್ರೆ, ಇದು ನೋಡಿ, ಧನು ಲಗ್ನದಲ್ಲಿ ಬುಧ ರಾಹು ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಇದು ಅಲ್ಲಿ ರಾಹುಯುಕ್ತನಾದರೆ ಅವನು ಪಾಪ ಬುಧ ಸ್ಥೈರ್ಯುತಃ ಅಂತ ಒಂದು ಮಾತಿದೆ. ಬುಧ ಪಾಪಗ್ರಹಗಳ ಜೊತೆಗಿದ್ದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಂತ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ. ಅದೃಷ್ಟವಶಾತ್ ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ತುಂಬ ಚೆನ್ನಾಗಿದ್ದಾನೆ. ಚತುರ್ಥದಲ್ಲಿದ್ದರೆ ಅದು ಹಂಸಯೋಗವಾಗುತ್ತೆ. ಹಂಸೇ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ ಒಂದು ಮಾತಿದೆ. ಹೀಗಾಗಿ ಅಂದರೆ ಉತ್ಕೃಷ್ಟವಾದ ಅಭೀಷ್ಟ ಸಿದ್ಧಿಗೆ ಏನನ್ನು ಅಪೇಕ್ಷೆ ಮಾಡ್ತೀವಿ ನಾವು ಸಾಮಾನ್ಯ ಈ ವಯಸ್ಸಿನಲ್ಲಿ. ತಾವು ಪ್ರಶ್ನೆ ಕಳಿಸಿರೋ ವಿದ್ಯೆ ಹೇಗಿದೆ? ವಿದ್ಯೆಗೆ ತುಂಬ ಉತ್ಕೃಷ್ಟವಾದ ಚತುರ್ಥದಲ್ಲಿ ಗುರು ಇದ್ಬಿಟ್ರೆ ತುಂಬ ಸಾಕಾಗುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯ ಮಾರ್ಗ ಅನುಕೂಲವಾಗಿದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು ಮತ್ತು ನಾಗಕವಚವನ್ನು ಕೇಳಿಸ್ಕೋಬೇಕು. ಇವೆರಡು ತುಂಬ ಸಹಾಯವಾಗುತ್ತೆ. ಒಂದು ಆರೋಗ್ಯ ದೃಷ್ಟಿಯಿಂದ, ಮತ್ತೊಂದು ಆ ಬುದ್ಧಿ ಒಳ್ಳೆಯದಿದೆಯಲ್ಲ ಆ ಮಾರ್ಗದಲ್ಲೇ ಸಾಗೋಣ, ಬೇರೆ ಕಡೆ ಹಾದಿ ತಪ್ಪದೆ ಇರಲಿ ಅನ್ನೋ ಕಾರಣಕ್ಕೆ ವಿಷ್ಣು ಸಹಸ್ರನಾಮ ಇದನ್ನು ಮಾಡ್ತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಯೋಗ. ದ್ವಿತೀಯದಲ್ಲಿ ಕುಜ ಕೂಡ ಬಲಿಷ್ಠನಾಗಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣವೇ. ಹೀಗಾಗಿ ಹಣ ಸಂಪಾದನೆ ಆಗುತ್ತೆ, ಅಧ್ಯಾಪನವೂ ಆಗುತ್ತೆ. ನೀವು ಕೂಡ 4 ಜನಕ್ಕೆ ಮಾರ್ಗದರ್ಶನ ಮಾಡೋ ಹಾಗೆ ಬೆಳಿತೀರ. ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಆನಂದ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/3/1990, ಸಮಯ 10:45 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆನಂದ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ, ಆತ ಕರ್ಮಸ್ಥಾನದಲ್ಲಿ ಕುಜ ಶುಕ್ರ ರಾಹು ಯುಕ್ತನಾಗಿದ್ದಾನೆ. ಶುಕ್ರನೇ ಅಲ್ವಾ ಸಪ್ತಮಾಧಿಪತಿ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಲಗ್ನಾಧಿಪತಿ ಕಾಲ ನಡೀತಾ ಇದೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಇದು. ಹೀಗಾಗಿ ಸಂಧಿಶಾಂತಿ ಮೊದಲು ಮಾಡಿಸ್ಬೇಕು ತಾವು. ಸಂಧಿಶಾಂತಿ ನಂತರದಲ್ಲಿ ಅನುಕೂಲ ಆಗುತ್ತೆ. ಫಸ್ಟ್ ಸಂಧಿಶಾಂತಿ ಮಾಡಿಸಿ, ಆಮೇಲೆ ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಫಲ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಚಂದ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ. ಚೆನ್ನಾಗಿದೆ, ಅವಕಾಶ ಇದೆ, ಅನುಕೂಲ ಇದೆ. ಸಂಧಿಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಬೇಕಷ್ಟೇ. ಎಷ್ಟು ದಿವಸ ಯಾಕೆ ಆಗಲಿಲ್ಲ ಇತ್ಯಾದಿ ಅಂತಂದರೆ, ನೋಡಿ, ಇದು ಏನು, ಈ ಯಾವ ಸಪ್ತಮಾಧಿಪತಿ ಇದ್ದಾನೋ ಅವನು ಪಾಪಗ್ರಹಗಳ ಜೊತೆಗೆ ಸೇರಿಬಿಟ್ಟಿದ್ದಾನೆ. ಹೀಗಾಗಿ ಏನಾಗುತ್ತೆ, ಸಹಜ ಅದು. ಒಂದು ಪಾಪಗ್ರಹಗಳ ಯುತಿ ಇದ್ದರೆ ಅಥವಾ ಅದರ ದೃಷ್ಟಿ ಇದ್ದರೆ ಇವುಗಳೆಲ್ಲ ತೊಡಕನ್ನೇ ಉಂಟು ಮಾಡುತ್ತೆ. ಕುಜನ ಜೊತೆಗಿದ್ದಾಗ ಮತ್ತು ರಾಹು ಜೊತೆಗಿದ್ದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಫಲ. ಆದರೆ ಈಗ ಕಾಲ ಅದೇ ಇದೆ. ಅಂದರೆ ಯಾವುದು ಲಗ್ನಾಧಿಪತಿಯನ್ನು ಅವನ ಕಾಲ ಶುರುವಾಗಿದೆ. ಆ ಕಾಲದಲ್ಲಿ ವಿವಾಹ ಆಗೇ ಆಗುತ್ತೆ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಗ್ರಹಶಾಂತಿ ಮಾಡಿಸಿ ಒಂದು ಪ್ರಯತ್ನ ಮುಂದುವರಿಸಿ. ಸಂಧಿಶಾಂತಿ ಹೇಳಿದೆ, ಅದನ್ನು ತಪ್ಪದೆ ಮಾಡಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಚರಣ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28-3-1990, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಹೊಸ ಕೆಲಸದ ಹುಡುಕಾಟದಲ್ಲಿದ್ದೀನಿ, ಒಳ್ಳೆ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚರಣ್ ಅವರ ಪ್ರಶ್ನೆ, ಹೊಸ ಕೆಲಸ ಹುಡುಕ್ತಾ ಇದ್ದಾರೆ, ಸಿಗುತ್ತಾ ಅಂತ ಕೇಳಿದ್ದಾರೆ. ನೋಡೋಣ, ಕಾಲ ನಿಮಗೆ ಸಹಾಯ ಮಾಡುತ್ತಾ ಗಮನಿಸೋಣ. ನೋಡಿ, ನಿಮ್ಮದು ಮೇಷಲಗ್ನ, ಕರ್ಮಾಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲೇ ಇದ್ದಾನೆ. ಲಗ್ನಾಧಿಪತಿ ಜೊತೆಗೆ ಕುಜನಿಗೂ ಬಲಿಷ್ಠತೆ ಇದೆ. ಇಲ್ಲಿ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶಿಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, 2026 ಆಗಸ್ಟ್ ನಂತರ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ವೀಕ್ ಆಗಿರುತ್ತದೆ. ಹೀಗಾಗಿ ಮುಂದಿನ ವರ್ಷ ಅಲ್ಲಿವರೆಗೆ ನಿಮಗೆ ಸಮಾಧಾನ ಇರಲ್ಲ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ, ಗುರು ಸನ್ನಿಧಾನ ಇದ್ದರೆ, ಪ್ರತಿ ಗುರುವಾರ ಗುರುವಿಗೆ ಹಣ್ಣು ಫಲ ಸಮರ್ಪಣೆ ಮಾಡಬೇಕು. ಇದನ್ನು ಪ್ರತಿ ಗುರುವಾರ 1 ವರ್ಷ ಕಾಲ ಮಾಡಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ನಿಮ್ಮ ಜೀವನವೇ ಫಲದಾಯಕವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಹರ್ಷಿತಾ ಅವರು ಶಿರಸಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/5/2006, ಸಮಯ 1:55 ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿತಾ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ರವಿ ಇರತಕ್ಕಂಥದ್ದು. ಈಗ ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ. ಎಲ್ಲವನ್ನು ತಾಳೆ ಮಾಡಿ ನೋಡಿದಾಗ ಎಲ್ಲ ಬೇಕಾಗುತ್ತೆ. ಯಾವ ಅಧಿಪತಿ ಕಾಲ ನಡೀತಾ ಇದೆ, ಕರ್ಮಾಧಿಪತಿ ಯಾರು, ಆತ ಎಲ್ಲಿದ್ದಾನೆ, ಈಗ ಪ್ರಸ್ತುತ ಆತ ಎಲ್ಲಿದ್ದಾನೆ, ಇದೆಲ್ಲ ತಿಳ್ಕೊಂಡು ಶೋಧಿಸಿದ್ರೆ ಇಷ್ಟು ಫಲ ಸಿಗುತ್ತೆ ನಮಗೆ. ಏನು ಮಾಡೋದು? ಈಗ ನೋಡಿ, ಈಗ ತತ್ಕಾಲದಲ್ಲಿ ನಿಮಗೆ ಬೇಕಾಗಿರತಕ್ಕಂಥದ್ದು ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ತುಳಸಿ ಅರ್ಚನೆ ಮಾಡಿಸಿ. ನರಸಿಂಹ ಸನ್ನಿಧಾನದಲ್ಲಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ವಿಷ್ಣು ಸನ್ನಿಧಾನ ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ 14 ಬುಧವಾರ ಮಾಡಿಸಿ. ಅಷ್ಟಲ್ಲಿ ನಿಮಗೆ ಒಂದು ಅನುಕೂಲ ಸಾಧ್ಯತೆ ಉಂಟಾಗುತ್ತೆ. ಅದನ್ನು ನಿರಂತರವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು, ನಿಮಗೆ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ಕೇತು ಮತ್ತು ಕುಜ ಕೇತು ಯುತಿಯನ್ನು ನಾವು ಸಿಂಹರಾಶಿಯಲ್ಲಿ ಗಮನಿಸ್ತಾ ಇದ್ದೀವಿ. ಚಂದ್ರನ ಜೊತೆಗೆ ಈ ದಿವಸ ಮಂದಿ ಉದಯ ಕನ್ಯಾ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನೈಶ್ಚರರನ್ನು ಕುಂಭಮೀನಗಳಲ್ಲಿ ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಚಂದ್ರ ಷಷ್ಠದಲ್ಲಿದ್ದಾನೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಹಾನಿ ಉಂಟಾಗ್ತಕ್ಕಂಥದ್ದು, ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ, ನೋವು ಅಂತೂ ಅಲ್ಲಿ ಬಾಧೆ ಕಾಣ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಸಾಲದಿಂದಾಗಿ ಗಲಾಟೆಗಳು, ಪ್ರಮಾದಗಳು, ಮತ್ತಿನ್ನೇನೋ ಕೋರ್ಟು ಕಚೇರಿ ಅಲೆದಾಟ, ಈ ಹೊತ್ತೇ ನಿರ್ಣಯ ಆಗಿಬಿಡಬೇಕು ಅಂತಕ್ಕಂಥ ಆ ಒಂದು ತೀವ್ರವಾದ ಅಸಮಾಧಾನ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ ಸಾಲದ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ. ಮತ್ತು ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಟೆನ್ಷನ್ ಮಾಡ್ಕೊಂಬಿಡೋ ಲಕ್ಷಣ ಇದೆ ಈ ದಿವಸ. ಏನಂದರೆ ಕುಟುಂಬದವರ ಸಹಕಾರ ಚೆನ್ನಾಗಿರ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಮಹಾ ಕಿರಿಕಿರಿ, ಅವರ ಸ್ಟಡೀಸು ಇತ್ಯಾದಿಗಳ ವಿಚಾರದಲ್ಲಿ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಡಿಸಿಷನ್ಸ್ ತೊಗೊಳ್ಳುವಾಗ ಆಗೋದಿಲ್ಲ, ತುಂಬ ಏರುಪೇರಾಗುತ್ತೆ, ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ. ನಿಮಗೆ ಕುಟುಂಬದವರ ಸಹಕಾರ, ಅದರಲ್ಲೂ ಹಿರಿಯರ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಪ್ರಾರ್ಥನೆಗೆ ಲಲಿತಾ ಸಹಸ್ರನಾಮ ಹೇಳಿಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಕೃಷಿಕರಿಗೆ ತುಂಬ ತೊಂದರೆ, ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಗ್ರಾಮೀಣ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆ, ತಗಾದೆಗಳು ಬರೋ ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿ ಒಂದು ಅರ್ಚನೆ, ಪುಷ್ಪಾರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಗಂಟಲು, ಕಿವಿ ಬಾಧೆ ಹೆಚ್ಚಾಗಿರ್ತದೆ, ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಸಹಾಯಕ್ಕೆ ಯಾರೂ ಸಿಗೋದಿಲ್ಲ, ಎಲ್ಲ ಕೆಲಸ ನೀವೇ ಮಾಡ್ಕೋಬೇಕಾಗತ್ತೆ. ಅಂಥದ್ದೊಂದು ಕೆಲಸದ ಒತ್ತಡ, ಭಾರ ಉಂಟಾಗುತ್ತೆ. ಇನ್ನು ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ, ಅಲ್ಲಿ ಒಂದು ಸಮಾಧಾನ ಕಾಣ್ತೀರ. ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ಈ
ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಲಾಭ ಇದೆ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಇದೆ, ಹಲ್ಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಹೆಣ್ಣು ಮಕ್ಕಳಿಗೆ ಹಣ ವ್ಯಯ, ಅತಿಯಾದ ಹಣ ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ಕುಟುಂಬದ ವಾತಾವರಣ ಸ್ವಲ್ಪ ಬೆಂಕಿಯ ವಾತಾವರಣ ಆಗ್ತಕ್ಕಂಥದ್ದು, ಈ ಥರ ಸಾಧ್ಯತೆ ಇದೆ, ಹುಷಾರು. ನೀರಿನ ಜಲಕಂಟಕಗಳು, ಜಲಬ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ವೃತ್ತಿಯಲ್ಲಿ ಹೆಚ್ಚಿನ ಸಮಾಧಾನ ಸೌಖ್ಯ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ನೀವು ಅನ್ನದಾನ ಮಾಡೋದು, ಅಗತ್ಯ ಇರತಕ್ಕಂಥವರಿಗೆ ಅನ್ನದಾನ ಮಾಡೋದು ಈ ದಿವಸ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಿಗೂ ಮನಸ್ಸು ಉಂಟಾಗುತ್ತೆ, ಒಂದು ಕ್ಷೇತ್ರ ದರ್ಶನ ಈ ಥರದ್ದು ಒಂದು ಸಾಧ್ಯತೆ ಇದೆ. ಸಜ್ಜನರ ಭೇಟಿಯಾಗುತ್ತೆ ಈ ದಿವಸ. ಆದರೆ ಆರೋಗ್ಯವೇ ನಿಮಗೆ ಸ್ವಲ್ಪ ಕೈ ಕೊಡುತ್ತೆ. ಕಣ್ಣು, ತಲೆನೋವು ಈ ಥರದ್ದೊಂದು ಬಾಧೆ ಅತಿಯಾಗಿ ಹೆಚ್ಚಾಗಿ ಕಾಡ್ತಕ್ಕಂಥ ಸಾಧ್ಯತೆ, ಚರ್ಮ ಸಂಬಂಧಿ ತೊಂದರೆಗಳು ಸಾಧ್ಯ ಇದನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳು, ಸಹಕಾರ ಸಿಗ್ತಕ್ಕಂಥದ್ದು, ಬೌದ್ಧಿಕವಾಗಿ ನೀವು ಬಲಿಷ್ಠರೇನೋ ಅಂತ 4 ಜನರಿಗೆ ಅನಿಸುತ್ತೆ, ಅವ್ರ ಸಲಹೆ ಕೇಳೋಣ ಅಂತ, ಆ ಥರದ್ದು ಒಂದು ಸಾಧ್ಯತೆ ಚೆನ್ನಾಗಿದೆ. ಆದರೆ ಹೆಚ್ಚಿನ ಅಲೆದಾಟ ಇದೆ, ಪರಿಶ್ರಮ ಇದೆ. ಸಹಜ ತಾನೇ, ಇನ್ನೊಬ್ರು ಯಾರಾದರೂ ಪ್ರಶ್ನೆ ಕೇಳ್ತಾ ಇದ್ರೆ ಅಂದರೆ ನೀವು ಸರ್ಚ್ ಮಾಡ್ಕೋಬೇಕು, ಉತ್ತರ ಕೊಡೋಕ್ಕೋ ಮತ್ತೊಂದಕ್ಕೋ. ಆ ಥರದ್ದೊಂದು ಪರಿಶ್ರಮ ಜಾಸ್ತಿಯಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ ಇದೆ, ಅನುಕೂಲ ಇದೆ. ಇನ್ನು ಈ ದಿವಸ ಸ್ನೇಹಿತರ ಸಹಕಾರ ಇತ್ಯಾದಿ ಕಾಣಲಿಕ್ಕೂ ಅವಕಾಶಗಳಿದ್ದಾವೆ. ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಹಾಲಿನ ಸಮರ್ಪಣೆ, ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಬಹುದು. ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ, ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ, ವ್ಯಾಪಾರ ಇತ್ಯಾದಿಗಳಿಗೆ ಅನುಕೂಲ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಕಿರಿಕಿರಿ, ವಿಘ್ನಗಳನ್ನು ಸೂಚಿಸ್ತಾ ಇದೆ. ನಷ್ಟ, ಏನು ಕೆಲಸ ಮಾಡುವ ಕಡೆನೇ ಏನೋ ನಷ್ಟ ಅನುಭವಿಸೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕಾಣಬಹುದು. ಸೊ ನಿಮಗೆ ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಸ್ನೇಹಿತರ ಸಹಕಾರ ಇತ್ಯಾದಿ ಅನುಕೂಲ ಇದೆ, ಮಧ್ಯಮ ಸ್ತರದಲ್ಲಿದೆ. ತುಂಬ ಹೆಚ್ಚಿನ ಸಮಾಧಾನ ಅಂತಲೂ ಅಲ್ಲ, ಇಲ್ಲವೇ ಇಲ್ಲ ಅಂತಲೂ ಅಲ್ಲ, ಆ ರೀತಿಯಲ್ಲಿದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಬುದ್ಧಿ ಚುರುಕಾಗಿರ್ತದೆ, ಕಲೆಯಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ, ಪುಸ್ತಕ ಅಧ್ಯಯನ, ಗೀತೆ, ನೃತ್ಯ ಈ ಥರ ಒಂದು ಮನಸ್ಸು ಕಾವ್ಯಾತ್ಮಕವಾಗಿರುತ್ತೆ, ಅನುಕೂಲದ ಒಂದು ವಾತಾವರಣ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಹೆಣ್ಣು ಮಕ್ಕಳಿಗೆ ಆ ಥರದೊಂದು ಲಕ್ಷಣ ಇದೆ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನೀವು ಕೂಡ ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ, ಸ್ನೇಹಿತರಿಂದ ತುಂಬ ಉಪಕಾರ ಸಹಕಾರ ಸಿಗುತ್ತೆ. ಏನೋ ಒಂದು ಸಂದಿಗ್ಧ ಇದ್ದಾಗ ಅವರ ಸಲಹೆ ಅಥವಾ ನಿಮ್ಮ ಪರವಾಗಿ ಅವರೇ ನಿಂತು ಕೆಲಸ ಮಾಡಿಕೊಡ್ತಕ್ಕಂಥ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ, ಸಂಗಾತಿಯಲ್ಲೂ ಸಾಮರಸ್ಯತೆ ಜೀವನ ಇದೆ. ಈ ದಿವಸ ಸ್ತ್ರೀಯರಿಗೆ ನಷ್ಟತೆ ಮತ್ತು ಅಪಮಾನದ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಮಹಾ ವಿರೋಧಗಳು, ತೊಂದರೆಗಳು, ಮಕ್ಕಳಿಂದಾಗಿ ನಿಮ್ಮ ಬಾಂಧವ್ಯ ಹಾಳಾಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ಜಾಸ್ತಿ ಇದೆ. ಇನ್ನು ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಈ ದಿವಸ ಬುದ್ಧಿ ಚುರುಕಾಗಿರ್ತದೆ, ಸಂಶಯ ಇಲ್ಲ. ಆದರೆ ಸಂಗಾತಿ ವಿಚಾರದಲ್ಲಿ ತೊಂದರೆ ಇರೋದರಿಂದ ಇದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಸುಧಾಧಿಪಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಬುಧನ ಮಂತ್ರ ಬುದ್ಧಿ ಚುರುಕಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶವನ್ನು ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.